ಗ್ರಾಮಗಳ ಒಳಿತಿಗಾಗಿ ಶಕ್ತಿದೇವಿ ಆರಾಧನೆ. ಕೃಷ್ಣಮೂರ್ತಿ ಬಂಗಾರಪೇಟೆ ಮೂಲತಃ ಭಾರತ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನು ಮೇಲೈಸುವ ರಾಷ್ಟ್ರ. ಗ್ರಾಮಗಳ ಸರ್ವತೋಮುಖ ಒಳಿತಿಗಾಗಿ ಇಂದು ಶಕ್ತಿ ದೇವರುಗಳ ಆರಾಧನೆ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ಮುಖಂಡ ತಿಮ್ಮಾಪುರ ಕೃಷ್ಣಮೂರ್ತಿ ತಿಳಿಸಿದರು. ತಾಲೂಕಿನ ಯಲಬುರ್ಗಿ ಗ್ರಾಮದ ಚೌಡೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಶಕ್ತಿದೇವತೆಗಳ ಆರಾಧನೆ ಮತ್ತು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಆಷಾಢ ಮಾಸದ ಭಾನುವಾರವಾದ ಇಂದು ಗ್ರಾಮಗಳಲ್ಲಿ ಸುಖ ಸಮೃದ್ಧಿ ಮತ್ತು ಸಕಾಲಕ್ಕೆ ಮಳೆ ಬೆಳೆ ಆಗಬೇಕು. ಗ್ರಾಮದಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಗ್ರಾಮವನ್ನು ರಕ್ಷಣೆ ಮಾಡುವಂತೆ ಶಕ್ತಿ ದೇವರುಗಳಿಗೆ ದೀಪೋತ್ಸವ ಮಾಡಲಾಗಿದೆ ಎಂದರು. ಅಂಧಕಾರದಿಂದ ಮೋಕ್ಷ ಪ್ರಾಪ್ತಿಗೆ ದೀಪೋತ್ಸವ. ಆಷಾಢ ಮಾಸದ ಪವಿತ್ರ ದಿನಗಳಲ್ಲಿ ಹಲವಾರು ವರ್ಷಗಳಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು, ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಿಂದ ಜಾತಿ ಮತ ವರ್ಗ ಭೇದಭಾವ ಮರೆತು ದೀಪೋತ್ಸವದಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಇದರಿಂದ ಭಕ್ತರಲ್ಲಿ ಪರಸ್ಪರ ಸಾಮರಸ್ಯ ಮೂಡಿಸಿದೆ. ಇದು ಎಲ್ಲರ ಬದುಕಿನಲ್ಲಿ ಪರಿವರ್ತನೆಗೆ ನಾಂದಿಯಾಗಲಿದೆ. ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಪೂಜಾವಿಧಿ ವಿಧಾನದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ಮಾನವನ ಬದುಕು ನಿರಂತರ ಸಂಕಷ್ಟಗಳಿಂದ ತುಂಬಿ ಅಂಧಕಾರದಲ್ಲಿ ಜೀವಿಸುವಂತಾಗಿದೆ. ನಮ್ಮ ಎಲ್ಲಾ ಕರ್ಮಗಳಿಂದ, ಸರಿ ತಪ್ಪುಗಳಿಂದ, ಒಳಿತು ಕೆಡುಕುಗಳಿಂದ ಪ್ರತಿಯೊಂದರಿಂದಲೂ ಮುಕ್ತಗೊಳಿಸುವಂತೆ ಜೀವನದಲ್ಲಿ ಜ್ಞಾನವೆಂಬ ಬೆಳಕನ್ನು ಪ್ರಜ್ವಲಿಸುವಂತೆ ಮತ್ತು ಜೀವನೋತ್ತಿಗಾಗಿ ದೀಪೋತ್ಸವ ಆಚರಿಸಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ವಿವಿಧ ಗ್ರಾಮಗಳಿಂದ ದೀಪಗಳನ್ನು ಹೊತ್ತು ಮೆರವಣಿಗೆಯ ರೂಪದಲ್ಲಿ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಚೌಡೇಶ್ವರಮ್ಮ ಮತ್ತು ಪಾಟ್ಗಂಗಮ್ಮ, ಗಂಗಮ್ಮ ತಾಯಿ, ಸುಬ್ರಹ್ಮ ತಾಯಿ ಮತ್ತು ಸಪ್ಲಮ್ಮನಿಗೆ ಮತ್ತು ಗುರುಮಾರಮ್ಮನಿಗೆ ಮತ್ತು ಮಾರಮ್ಮ ದೇವಿಗೆ ಇವತ್ತು ವರ್ಷನೂ ಆಷಾಢ ಮಾಸದಲ್ಲಿ ಭಾನುವಾರ ದಿವಸ ನಾವು ವಿಜೃಂಭಣೆಯಿಂದ ಒಂದು ದೀಪೋತ್ಸವನ ಹಮ್ಮಿಕೊಂಡಿರ್ತೇವೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಅದೇ ರೀತಿ ಎಲ್ಲ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಎಲ್ಲ ಗ್ರಾಮಸ್ಥರ ಸಹಕಾರಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಮತ್ತು ಎಲ್ಲ ನನ್ನ ಮನುಮಿತ್ರಿಗೆ ಅವರಿಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಗ್ರಾಮ ದೇವತೆಗೆ ಮಾತಾಡೋಣ. ಸಮುದಾಯ ಬೆಳೀಲಿ, ಎಲ್ಲರಿಗೂ ಸಹಕಾರ ಬೆಳೀಲಿ. ಯಾವುದೇ ರೀತಿ ನಮ್ಮಲ್ಲಿ ಡೆಂಗಿ ಜ್ವರ ಮತ್ತು ಇನ್ನೊಂದು ಯಾವುದೂ ಇಲ್ಲದಂಗೆ ದೇವರು ಕಾಪಾಡ್ತಾರೆ ಅಂತ ನಂಬಿಕೆಯಿಂದ ನಾವು ಪೂಜೆಯನ್ನು ಕೈಗೊಂಡಿದ್ದೇವೆ.